ಕೊಟ್ಟಿದೆ. ಹಾಗಿದ್ರೆ ಈ ಕೇಸ್ನ ತನಿಖೆಯನ್ನು ಎರಡು ತನಿಖಾ ಸಂಸ್ಥೆಗಳು ಮಾಡಿದ್ವು. ಒಂದು ಲೋಕಾಯುಕ್ತ, ಮತ್ತೊಂದು ಇಡಿ ಜಾರಿ ನಿರ್ದೇಶನಾಲಯ. ಹಾಗಿದ್ರೆ ಸಿಎಂಗೆ ಲೋಕಾಯುಕ್ತವೇನೋ ಕ್ಲೀನ್ ಚಿಟ್ ಕೊಟ್ಟಿದೆ, ಇಡಿ ಏನು ಮಾಡುತ್ತೆ? ಇಡಿ ರಿಪೋರ್ಟ್ನಲ್ಲಿ ಏನಿದೆ? ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ, ಇಡಿ ಚಾರ್ಜ್ ಶೀಟ್ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂಗೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಕೊಟ್ಟಿದೆ, ಇಡಿಯಿಂದ ಚಾರ್ಜ್ ಶೀಟ್ ದಾಖಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಇಡಿ ತಮ್ಮ ತನಿಖೆಯಲ್ಲಿ ಹೇಳ್ತಾ ಇದೆ. ಒಂದೇ ಪ್ರಕರಣವನ್ನ ಎರಡು ತನಿಖಾ ಸಂಸ್ಥೆಗಳು ಬೇರೆ ಬೇರೆ ರೀತಿಯಾಗಿ ತನಿಖೆ ಮಾಡಿದ್ದಾವೆ. ಲೋಕಾಯುಕ್ತದ ಪ್ರಕಾರ ಸಾಕ್ಷ್ಯ ಇಲ್ಲ, ಜಾರಿ ನಿರ್ದೇಶನಾಲಯದ ಪ್ರಕಾರ ಸಾಕ್ಷ್ಯ ಇದೆ. ಒಂದೇ ಪ್ರಕರಣ, ಎರಡು ತನಿಖಾ ಸಂಸ್ಥೆಗಳು, ಎರಡು ವಿಭಿನ್ನ ರಿಪೋರ್ಟ್ಗಳು. ಅಕ್ರಮವಾಗಿ ಸಿಎಂ ಸಿದ್ದರಾಮಯ್ಯ ಸೈಟ್ ಪಡೆದಿದ್ದಾರೆ ಅಂತ ಇಡಿ ಅಧಿಕಾರಿಗಳು ತಮ್ಮ ವರದಿಯಲ್ಲಿ 2 ಬಾರಿ ಹೇಳಿದ್ದಾರೆ. ಹಾಗಿದ್ರೆ ತನಿಖೆ ಸಮರ್ಪಕವಾಗಿ ನಡೆದಿದೆಯಾ ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯನವರ ವಿರುದ್ಧ ಕ್ಲೀನ್ ಚಿಟ್ ಕೊಡುವ ಉದ್ದೇಶದಿಂದಲೇ ತನಿಖೆ ಮಾಡಿದ್ರ ಅನ್ನುವ ಬಿಜೆಪಿಯ ಆರೋಪಗಳಿದಾವಲ್ಲ, ಅದಕ್ಕೆ ಪೂರಕವಾದಂತಹ ಲೋಕಾಯುಕ್ತ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಒಂದೇ ಕೇಸು, ಎರಡು ತನಿಖಾ ಸಂಸ್ಥೆಗಳು, ಅವರಿಗೆ ಸಾಕ್ಷ್ಯ ಸಿಕ್ಕಿಲ್ಲ, ಇವರಿಗೆ ಸಾಕ್ಷ್ಯ ಸಿಕ್ಕಿದೆ. ಇಡಿ ಈವರೆಗೆ ಮೂಡಾ ಕೇಸ್ನಲ್ಲಿ 2 ರಿಪೋರ್ಟ್ಗಳು ಇಡಿಯಿಂದ ಬಯಲಾಗಿದೆ, ಅಧಿಕೃತವಾಗಿ ಅಲ್ಲ. ಒಂದು ಅಧಿಕೃತ, ಇಡಿಯವರು ತಾವು ಮಾಡಿದಂತಹ ತನಿಖೆಯ ಪ್ರಗತಿಯ ಬಗ್ಗೆ ಲೋಕಾಯುಕ್ತದ ಜೊತೆ ಒಂದು ತನಿಖೆಯ ಮಾಹಿತಿಯನ್ನು ಹಂಚಿಕೊಂಡಿದ್ರು. ವಿವರವಾದ 13 ಪುಟಗಳ ರಿಪೋರ್ಟನ್ನು ಲೋಕಾಯುಕ್ತ ಎಡಿಜಿಪಿಗೆ ಬರೆದಿದ್ರು. ಅದು ಒಂದು. ಅದಾದ ಮೇಲೆ ಮೂಡಾದ ಕಮಿಷನರ್ಗೆ ಇತ್ತೀಚೆಗೆ 600ಕ್ಕೂ ಹೆಚ್ಚು ಸೈಟ್ಗಳನ್ನು ಸೀಸ್ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ರು. ಒಂದು 160 ಸೈಟ್ಗಳನ್ನು ಸೀಸು ಮಾಡಿದ್ದಾರೆ ಇಡಿಯಿಂದ. ಆಗ ಏನೆಲ್ಲ ಅಕ್ರಮ ಆಗಿದೆ ಅಂತ ಇಡಿ ಅಧಿಕಾರಿಗಳು ತಮ್ಮ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದರು. ಒಂದು ಲೋಕಾಯುಕ್ತಗೆ ಕೊಟ್ಟಂತಹ ರಿಪೋರ್ಟು, ಮತ್ತೊಂದು ಮೂಡಾದ ಕಮಿಷನರ್ಗೆ ಕೊಟ್ಟಂತಹ ರಿಪೋರ್ಟು. ಹಾಗಿದ್ರೆ ಇಡಿ ರಿಪೋರ್ಟ್ನಲ್ಲಿ ಏನಿದೆ? ಸಿದ್ದರಾಮಯ್ಯನವರಿಂದ ಬೇರೆ ಬೇರೆ ಹಂತದಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಅಂತ ಇಡಿ ರಿಪೋರ್ಟ್ ಹೇಳ್ತಾ ಇದೆ. ಲೋಕಾಯುಕ್ತ ನೋಡಿದ್ರೆ ಏನೇನೂ ಸಾಕ್ಷ್ಯ ಇಲ್ಲ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ, ಅಧಿಕಾರ ದುರ್ಬಳಕೆಯನ್ನು ಮಾಡೋದಕ್ಕೆ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಇಡಿ ಹೇಳ್ತಿರೋದು ಈ ಭೂಮಿಯ ಡಿನೋಟಿಫಿಕೇಶನ್ನಿಂದ ಸೈಟ್ ಹಂಚಿಕೆಯವರೆಗೆ ಎಲ್ಲ ಹಂತದಲ್ಲೂ ಪ್ರಭಾವ ಬೀರಲಾಗಿದೆ, ಅಕ್ರಮ ನಡೆದಿದೆ. ಡಿನೋಟಿಫಿಕೇಶನ್ನು, ಭೂಮಿಯ ಖರೀದಿ, ಭೂಮಿಯ ಪರಿವರ್ತನೆ, ಗಿಫ್ಟ್ ಕೊಟ್ಟದ್ದು, ಪರಿಹಾರ ಕೇಳಿದ್ದು, ಸೈಟ್ಗಳನ್ನು ಬದಲಿಯಾಗಿ ಪಡೆದುಕೊಂಡಿದ್ದು, ಎಲ್ಲ ಹಂತದಲ್ಲೂ ಪ್ರಭಾವ ಬೀರಲಾಗಿದೆ, ಅಕ್ರಮ ನಡೆಸಲಾಗಿದೆ ಅಂತ ಇಡಿ ಹೇಳುತ್ತೆ. ಅಕ್ರಮ ಸೈಟ್ ಹಂಚಿಕೆಯಿಂದ ಸಿದ್ದರಾಮಯ್ಯ ಕುಟುಂಬಕ್ಕೆ 56 ಕೋಟಿ ಲಾಭ ಆಗಿದೆ ಅಂತ ಇಡಿ ರಿಪೋರ್ಟ್ ಹೇಳ್ತಿದೆ. ರಾಜಕೀಯ ಪ್ರಭಾವದಿಂದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ಸೈಟನ್ನು ಸಿಎಂ ಪತ್ನಿ ಪಾರ್ವತಿ ಪಡೆದುಕೊಂಡಿದ್ದಾರೆ, ಮೈಸೂರಿನ ವಿಜಯನಗರದ ಬಡಾವಣೆಯಲ್ಲಿ ಅಂತ ಇಡಿ ರಿಪೋರ್ಟ್ ಹೇಳ್ತಿದೆ. ಕೆಸರೆಯಲ್ಲಿ ಮೂಡ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳುತ್ತೆ, ಆದರೆ ಅದಕ್ಕೆ ಪರಿಹಾರವಾಗಿ ಕೊಟ್ಟದ್ದು ಸೈಟ್ಗಳನ್ನು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ. ದೇವನೂರು ಬಡಾವಣೆ, ಅಲ್ಲಿ ಮೂಡ ಲೇಔಟ್ ಮಾಡಿದೆ. ಆ ಬಡಾವಣೆಯಲ್ಲಿ 352 ಸೈಟ್ಗಳು ಲಭ್ಯ ಇದ್ದರೂ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ಯಾಕೆ? ಇದು ಅಕ್ರಮ. ಸಿಎಂ ಮತ್ತು ಸಿಎಂ ಪತ್ನಿಗೆ ಲಾಭ ಮಾಡಿಕೊಡುವ ದೃಷ್ಟಿಯಿಂದಾಗಿ ವಿಜಯನಗರದಲ್ಲಿ ಸೈಟ್ ಹಂಚಿಕೆಯಾಗಿದೆ ಅಂತ ಇಡಿ ರಿಪೋರ್ಟ್ ಹೇಳುತ್ತೆ. ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದಿಟ್ಟು ಇಡಿ ಹೇಳುತ್ತೆ, ಯಾವ ಸೈಟ್ ಬೇಕು ಅಂತ ಖುದ್ದಾಗಿ ಪಾರ್ವತಿಯವರೇ ಆಯ್ಕೆ ಮಾಡಿದ ನಂತರ ಅವರ ಫೈಲ್ ಕ್ಲಿಯರ್ ಆಗಿದೆ ಅಂತ ಹೇಳುತ್ತೆ. ಸ್ವತಃ ಪಾರ್ವತಿಯವರು ನನಗೆ ಇಂತಿಂಥ ಸೈಟ್ ಬೇಕು ಅಂತ ಮಾರ್ಕ್ ಮಾಡಿ ಹೇಳಿದ ನಂತರ ಅವರ ಫೈಲ್ ಕ್ಲಿಯರ್ ಆಗಿದೆ ಅಂತ ಇಡಿ ಇನ್ವೆಸ್ಟಿಗೇಷನ್ನಲ್ಲಿ ಹೇಳ್ತಿದೆ. ಮೂಡ ಅಧಿಕಾರಿಗಳ ಮೇಲೆ ರಾಜಕೀಯ ಪ್ರಭಾವವನ್ನು ಬೀರಿ 14 ಬದಲಿ ಸೈಟ್ಗಳನ್ನು ಪರಿಹಾರವಾಗಿ ಪಡೆಯಲಾಗಿದೆ ಅಂತ ಇಡಿ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಅಕ್ರಮ ಹೇಗೆ ನಡೆದಿತ್ತು ಅಂತ. ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಆರೋಪ, ಪ್ರಭಾವ ಬೀರಿದ್ದಾರೆ ಅಂತ ಆರೋಪ ಇದೆಯಲ್ಲ, ಅದರ ಬಗ್ಗೆಯೂ ಉಲ್ಲೇಖ ಮಾಡುತ್ತೆ ಇಡಿ ರಿಪೋರ್ಟ್. 1997ರಲ್ಲಿ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡುವಾಗ
ಸಿದ್ದರಾಮಯ್ಯ DCM ಆಗಿರ್ತಾರೆ. ಭೂಮಿಯನ್ನು ಮೂಡ ವಶಪಡಿಸ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಮಾಡಿತ್ತು. ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡುವಂತಹ ನಿರ್ಧಾರ ಆಗಿದ್ದು 1997ರಲ್ಲಿ. ಆಗ ಸಿದ್ದರಾಮಯ್ಯ DCM ಆಗಿದ್ದರು, ಆಗಲೇ ಪ್ರಭಾವ ಬೀರಿದ್ರು ಅಂತ ED ರಿಪೋರ್ಟ್ ಹೇಳುತ್ತೆ. 2005ನೇ ಇಸವಿಯಲ್ಲಿ ಭೂಮಿಯನ್ನು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜುನಿಂದ ಖರೀದಿ ಮಾಡ್ತಾರೆ. 9 ವರ್ಷಗಳ ನಂತರ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಲಾಗುತ್ತೆ. 9 ವರ್ಷಗಳ ನಂತರ ಪರಿಹಾರ ಸಲ್ಲಿಸಿದಾಗ ಸಿದ್ದರಾಮಯ್ಯ ಹಾಲಿ CM ಆಗಿದ್ರು. 2014ರಲ್ಲಿ ಸಿದ್ದರಾಮಯ್ಯನವರು CM. 2005ರಲ್ಲಿ ಭೂಮಿಯನ್ನು ಖರೀದಿ ಮಾಡಿ 2014ರವರೆಗೆ ಪರಿಹಾರವನ್ನು ಕೋರದೆ ಸುಮ್ಮನೆ ಇದ್ದದ್ಯಾಕೆ ಪಾರ್ವತಿಯವರು? ಸಿದ್ದರಾಮಯ್ಯನವರು CM ಆದ ನಂತರ ಪರಿಹಾರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಪ್ರಭಾವ ಅಂತ ED ಹೇಳುತ್ತೆ. 2021 ಪಾರ್ವತಿಯವರಿಗೆ 14 ಸೈಟ್ಗಳು ಹಂಚಿಕೆಯಾದಂತಹ ವರ್ಷ. ಆಗ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ, ಈ ರಾಜ್ಯದ ಶಾಡೋ CM ಆಗಿದ್ರು 2021ರಲ್ಲಿ. ಆಗ ಪ್ರಭಾವ ಬೀರಿದ್ದಾರೆ ಅಂತ ED ರಿಪೋರ್ಟ್ ಹೇಳುತ್ತೆ. ಇದರ ಜೊತೆಗೆ ಸೈಟನ್ನು ಹಂಚಿಕೆ ಮಾಡಬೇಕು ಅನ್ನುವ ನಿರ್ಧಾರ ಮೂಡಾದ ಸಭೆಯಲ್ಲಾಯ್ತಲ್ಲ, ಆ ಸಭೆಯಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಹೀಗೆ ಸಿದ್ದರಾಮಯ್ಯನವರ ಪ್ರಭಾವದ ಬಗ್ಗೆ ಮತ್ತು ಸೈಟ್ ಹಂಚಿಕೆಯ ನಿರ್ಧಾರದಲ್ಲಾದಂತಹ ಸಭೆಯಲ್ಲಿ ಯತೀಂದ್ರ ಭಾಗಿಯಾಗಿದ್ರು ಅಂತ ED ರಿಪೋರ್ಟ್ ಹೇಳುತ್ತೆ. ಇತ್ತ ನೋಡಿದ್ರೆ ಲೋಕಾಯುಕ್ತ ಯಾವುದೇ ಆರೋಪಗಳಿಗೆ ಸಾಕ್ಷ್ಯ ಇಲ್ಲ ಅಂತ ಹೇಳುತ್ತೆ. ಒಂದು ರಾಜಕೀಯ ಪ್ರಭಾವವನ್ನು ಬಳಸಿ ಲೋಕಾಯುಕ್ತದಿಂದ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿಬಿಡಬಹುದು, ಅದೊಂದು ರಾಜಕೀಯ ಆರೋಪ ಆಗುತ್ತೆ. ಆದರೆ ED ಮೇಲೇನು ರಾಜಕೀಯ ಪ್ರಭಾವ ಇಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ED BJP ನೇತೃತ್ವದ ಕೇಂದ್ರ ಸರ್ಕಾರದ ಪ್ರಭಾವದ ಮೂಲಕ ತನಿಖೆ ಮಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಈ ಕೇಸ್ನಲ್ಲಿ ಸಿಲುಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಹೇಗೆ BJPಯವರು ಲೋಕಾಯುಕ್ತವನ್ನು ದೂರ್ತಾರೋ ಅದೇ ರೀತಿ ಕಾಂಗ್ರೆಸ್ನವರು EDಯನ್ನು ದೂರ್ತಾರೆ. ವಿರೋಧ ಪಕ್ಷಗಳ ನಾಯಕರನ್ನು ದಾಳವಾಗಿ ಬಳಸಿಕೊಂಡು ಅವರ ವಿರುದ್ಧ ಸುಳ್ಳು ಕೇಸ್ ಹಾಕ್ತಾರೆ, ಸುಳ್ಳು ತನಿಖೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಕೋರ್ಟ್ ಏನು ಹೇಳಿದೆ ಈ ಕೇಸ್ನಲ್ಲಿ? ಇಡೀ ಪ್ರಕರಣವನ್ನು ರಾಜ್ಯಪಾಲರು ತನಿಖೆ ಮಾಡಿ ಅಂತ ಒಪ್ಪಿಗೆ ಕೊಟ್ಟಿದ್ದೇ ತಪ್ಪು ಅಂತ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗಿದ್ರಲ್ಲ, ಆಗ ಹೈಕೋರ್ಟ್ ಏನು ಹೇಳ್ತು? ಹೈಕೋರ್ಟ್ನ ಆದೇಶದಲ್ಲಿ ಇಡೀ ಕೇಸ್ನ ಬಗ್ಗೆ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಕೊಡಲಾಗಿತ್ತು. ನಾಗಪ್ರಸನ್ನ ನೇತೃತ್ವದ ಏಕಸದಸ್ಯ ಪೀಠ ಆ ಆದೇಶದಲ್ಲಿ ಏನಿದೆ ಅದೊಂದು ವಿವರವಾಗಿ ಹೇಳ್ತೀನಿ. ನಾಗಪ್ರಸನ್ನ ನೇತೃತ್ವದ ಹೈಕೋರ್ಟ್ನ ಏಕಸದಸ್ಯ ಪೀಠ ಹೇಳುತ್ತೆ, ಸಿಎಂ ಮತ್ತು ಇತರ ಹುದ್ದೆಯಲ್ಲಿದ್ದಾಗ ಮೇಲ್ನೋಟಕ್ಕೆ ಅಧಿಕಾರದ ದುರ್ಬಳಕೆ ಸ್ಪಷ್ಟವಾಗಿ ಆಗಿದೆ ಅಂತ ಹೈಕೋರ್ಟ್ ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡ್ತಾರೆ. ಅಧಿಕಾರದಲ್ಲಿರುವವರು ಪರೋಕ್ಷವಾಗಿ ಪ್ರಭಾವ ಬೀರಿದ್ದಕ್ಕೆ ಈ ಪ್ರಕರಣ ಉದಾಹರಣೆ ಅಂತ ಹೈಕೋರ್ಟ್ ಹೇಳಿತ್ತು. ಮೈಸೂರಿಂದ 40 ಕಿಲೋಮೀಟರ್ ದೂರದಲ್ಲಿ ಜಮೀನು ಕೊಡ್ತಾರೆ, ನಗರದ ಮಧ್ಯೆ ಸೈಟನ್ನು ಪರಿಹಾರವಾಗಿ ಪಡೆದಿದ್ದಾರೆ, ಇದರಲ್ಲಿ ಅನುಮಾನ ಇದೆ ಅಂತ ಹೈಕೋರ್ಟ್ ಹೇಳಿತ್ತು. ಹೈಕೋರ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ, ಸಿದ್ದರಾಮಯ್ಯನವರ ಪತ್ನಿ ಪರಿಹಾರವನ್ನು ಪಡೆಯುವುದೇ ಆಗಿದ್ದರೆ 2 ಸೈಟ್ ಪಡಿಬೇಕಾಗಿತ್ತು. 2 ಸೈಟ್ಗಳನ್ನು ಪಡೆಯುವ ಜಾಗದಲ್ಲಿ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಪರಿಹಾರವಾಗಿ ಪಡೆದಿದ್ದಾರೆ ಅಂತ ಹೈಕೋರ್ಟ್ ಹೇಳಿತ್ತು. ಕೆಸರೆ ಗ್ರಾಮದ ಬೇರೊಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಬದಲಿ ಸೈಟನ್ನು ಕೊಟ್ಟಂತಹ ಉದಾಹರಣೆಯೇ ಇಲ್ಲ ಅಂತ ಹೈಕೋರ್ಟ್ ಹೇಳ್ತು. ಕೆಸರೆ ಗ್ರಾಮದಲ್ಲಿ ತುಂಬ ಜಮೀನನ್ನು ವಶಕ್ಕೆ ಪಡೆಯಲಾಗಿತ್ತು. ಅಲ್ಲಿರುವ ಯಾವ ವ್ಯಕ್ತಿಗೂ ಮೈಸೂರಿನ ಐಷಾರಾಮಿ ಏರಿಯಾ, ಪ್ರತಿಷ್ಠಿತ ಏರಿಯಾದಲ್ಲಿ ಬದಲಿ ಸೈಟ್ ಕೊಟ್ಟಿರಲಿಲ್ಲ, ಸಿದ್ದರಾಮಯ್ಯನವರ ಪತ್ನಿಗೆ ಕೊಡಲಾಗಿತ್ತು ಅಂತ ಹೈಕೋರ್ಟ್ ಉಲ್ಲೇಖ ಮಾಡಿತ್ತು. ಸಿಎಂ ಮೇಲೆ 56 ಕೋಟಿ ಲಾಭ ಪಡೆದ ಆರೋಪ ಬಂದಾಗ ತನಿಖೆ ಅವಶ್ಯಕವಾಗಿ ಆಗಬೇಕು, ನಿಸ್ಸಂದೇಹವಾಗಿ ಆಗಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಯಾವುದೋ ಅಪರಿಚಿತ ವ್ಯಕ್ತಿಗೆ ಲಾಭ ಆಗಿಲ್ಲ, ಪ್ರಭಾವಿ ವ್ಯಕ್ತಿ ಸಿಎಂ ಅವರ ಪತ್ನಿಗೆ ಲಾಭ ಆಗಿದೆ. ಅರ್ಜಿದಾರರ ಪತ್ನಿ 56 ಕೋಟಿಯ 14 ಸೈಟ್ಗಳ ಮಾಲಕಿ ಎನ್ನುವ ಹೆಮ್ಮೆಯಲ್ಲಿದ್ದಾರೆ ಅಂತ ಪಾರ್ವತಿಯವರನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ ಹೇಳ್ತು. ಇಷ್ಟು ಪ್ರಮಾಣದಲ್ಲಿ ಪರಿಹಾರವನ್ನು ಪಡೆದ ರೀತಿ ಕೋರ್ಟ್ನ ಪ್ರಜ್ಞೆಗೆ ಆಘಾತ ತರಿಸುತ್ತೆ ಅಂತ ಹೈಕೋರ್ಟ್ ಹೇಳ್ತು. ಇಷ್ಟೆಲ್ಲ ಆದೇಶದಲ್ಲಿ ಉಲ್ಲೇಖ ಆದ ನಂತರ ಪ್ರಕರಣ ಲೋಕಾಯುಕ್ತ ತನಿಖೆಗೆ ಹೋಗುತ್ತೆ. ಇವತ್ತು ಲೋಕಾಯುಕ್ತ ಹೇಳ್ತಾ ಇದೆ, ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ,
ತಪ್ಪು ಮಾಹಿತಿಯಿಂದ ದೂರುದಾರರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲುತ್ತಾ? ದೂರುದಾರ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬಹುದು, ಅಥವಾ ಲೋಕಾಯುಕ್ತ ತನಿಖೆ ಸರಿಯಾಗಿಲ್ಲ, CBI ಇಂದನೇ ಆಗಬೇಕು ಅಂತ ಕಾನೂನು ಹೋರಾಟ ಮಾಡುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.